ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಳ್ಳೂರು ಗ್ರಾಮದಲ್ಲಿ ಕೆರೆ ಮಣ್ಣನ್ನ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಘಟನೆ ನಡೆದಿದೆ. ಕೆರೆಯ ಮಣ್ಣನ್ನ ಖಾಸಗಿ ವ್ಯಕ್ತಿಯೊಬ್ಬರು ತಮ್ಮ ಜಾಗವನ್ನ ಸಮತಟ್ಟು ಮಾಡಲು ಜೆಸಿಬಿಯಿಂದ ಮಣ್ಣನ್ನ ಸಾಗಿಸ್ತಾ ಇದ್ದ ಸಂದರ್ಭ ಸ್ಥಳೀಯರು ತಡೆಯೊಡ್ಡಿದ ಘಟನೆ ನಡೆಯಿತು. ಬಳ್ಳೂರು ಹಾಗೂ ಮಾದಾಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಪಕ್ಕದಲ್ಲಿರುವ ಕೆರೆ ಇದಾಗಿದ್ದು ಮಣ್ಣನ್ನ ಸಾಗಿಸ್ತಾ ಇದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಮೌನ ವಹಿಸಿರುವುದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಇಂತಹ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಂಡು ಕೆರೆಯನ್ನ ಸಂರಕ್ಷಿಸಬೇಕೆಂದರು. ನನ್ನ ಹೆಸರು ಮಂಜುನಾಥ ಅಂತ. ಇದು ಮಾದಾಪಟ್ಟಣ ಮತ್ತು ಬಳ್ಳೂರು ರಸ್ತೆಗೆ ಸೇರ್ತದೆ. ಈ ರಸ್ತೆ ಮುಖಾಂತರ ಮಾದಾಪಟ್ಟಣಕ್ಕೆ ನಾವು ಏನೇ ಸಾಮಾನುಗಳು ತಗೊಂಡು ಹೋಗ್ಬೇಕಾದ್ರೂ ಇದೇ ಕೆರೆ ಮೇಲೆ ಹೋಗಬೇಕು. ಮತ್ತು ಈ ಕೆರೆನ ಅಕ್ರಮವಾಗಿ ಮನೆ ಸೈಟು ಲೆವೆಲ್ ಮಾಡೋಕ್ಕೋಸ್ಕರ ಆ ಕೆರೆ ಬದಿನ ತೆಗೆದು ಕೆರೆಯಿಂದ ಮಣ್ಣು ತಗೊಂಡು ಹೋಗ್ಬಿಟ್ಟು ಅವರು ಲೆವೆಲ್ ಮಾಡ್ಕೊಳ್ತಾ ಇದ್ದಾರೆ. ಇದು ಪಂಚಾಯತಿ ಇವ್ರಿಗೂ ಗ್ರಾಮಸ್ಥರೆಲ್ಲ ಬಂದು ಕೇಳಿದ್ರೆ ವಿಡಿಯೋ ಹೇಳಿದ್ದಾರೆ ಅಂತ ಜಾಗದವರು ಹೇಳ್ತಿದ್ದಾರೆ ನಮಗೆ. ನಾವು ಅದಕ್ಕೋಸ್ಕರ ಈಗ ಈ ಜಾಗನ ಬಗಿಬಾರ್ದು, ಸಾರ್ವಜನಿಕ ರಸ್ತೆಯನ್ನು ಹದಗೆಟ್ಟೋಯ್ತದೆ, ಅದಕ್ಕೋಸ್ಕರ ನಾವು ನಿಲ್ಲಿಸಿದ್ದೀವಿ. ಅಂತರೂ ಈಗ ನಾವು ನಿಲ್ಸೋಕ್ಕೆ ಬಂದಾಗ ಮಣ್ಣು ತೆಗಿಯೋರು ನಮಗೆ ಧಮಕಿ ಮಾಡಿ ಎದುರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು. ಈ ದಾರಿನ ನಮಗೆ ಈಗ ಆಲ್ರೆಡಿ ಈಗಲೇ ಗುಂಡಿಯಾಗಿ ಹೋಗಿದೆ ರಸ್ತೆ. ಗುಂಡಿ ಮಳೆಗಾಲದ ಹೊತ್ತಿಗೆ ಕುಸ್ತಿ ಎಲ್ಲ ಹೋಗ್ತದೆ, ಬರ ಎಲ್ಲ ಕುಸ್ತಿ ಹೋಗ್ತದೆ. ಸಾರ್ವಜನಿಕ ಮಾದಾಪಟ್ಟಣ ಹಾಗೂ ಬಳ್ಳೂರು ರಸ್ತೆ, ಇದು ಹೊಸಕೆರೆ ಒಂದು ಕೆರೆ ಇದೆ. ದನ ಕುಡಿಯೋಕೆ ನೀರು ಕುಡಿಯೋಕ್ಕೆ ಇಟ್ಟಿರೋ ಕೆರೆ ಇದೆ. ಅಕ್ರಮವಾಗಿ ಇದು ರಸ್ತೆ ಬದಿಲೇ ಅಕ್ರಮವಾಗಿ ಮಣ್ಣು ತೆಗೆದು ಸ್ವಂತ ಸೈಟಿಗೆ ಹೊಡ್ಕೊತಾ ಇದ್ದಾರೆ. ಅದಕ್ಕೆ ಕೇಳಕ್ಕೆ ಬಂದರೆ PDO ಹೇಳಿದ್ದಾರೆ, ನಮ್ಗೆ ಅವ್ರು ಹೇಳಿದ್ದಾರೆ ಅಂತ ಧಮಕಿ ಆಗ್ತಾ ಬಿಡ್ತಾರೆ ನಮ್ಮ ಮೇಲೆ. ಅದಕ್ಕೆ ಈಗ ಎಲ್ಲ ಗ್ರಾಮಸ್ಥರ ಸೈಡ್ ಈಗ ಸ್ಟಾಪ್ ಮಾಡಿಸಿದ್ವಿ ಕೆಲಸ. ದಯವಿಟ್ಟು ಕಾನೂನು ಕ್ರಮ ಕೈಗೊಂಡಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತಿದ್ರೆ ಗ್ರಾಮಸ್ಥರು ಹೆಚ್ಚಿಗೆ ಕೊಡ್ತಾ ಇದ್ದೀವಿ. ಎಷ್ಟು ಯಾವಾಗಿಂದ ಇದು ಮಾಡ್ತಾ ಇದ್ದಾರೆ? ಅದು ಇವತ್ತು ನಿನ್ನೆನೇ ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತಾಗಿದೆ ಗಮನಿಗೆ ಇವತ್ತು. ಈಗ ಸೆಕ್ರೆಟರಿ ಫೋನ್ ಮಾಡಿದ್ರೆ ನಮಗೆಲ್ಲ ಅವರು ಸಂಬಂಧ ಇಲ್ಲ ಅಂತಾರೆ. PDO ಫೋನ್ ಮಾಡಿದ್ರೆ PDO ಅವ್ರಿಗೆ ಕೇಳಿದ್ರೆ PDOನೇ ಹೇಳಿದ್ದಾರೆ ನಮ್ಗೆ ಅಂತಾರೆ. ಯಾರ ಕೇಳಬೇಕು ನಾವು ಇದರ ರಸ್ತೆ ನೋಡಿದ್ದಾರೆ, ಬರೀ ಹೆಂಗಾಗ್ಬಿಟ್ಟು ರಸ್ತೆಗಳು ನೋಡಿದ್ದಾರೆ. ಏನು ಆಗ್ಬೋದು ಮುಂದಕ್ಕೆ ಹಿಂಗೆಲ್ಲ ಆದರೆ ಅಂತ? ಮುಂದಕ್ಕೆ ಅಕ್ರಮಕ್ಕೆ ಎಲ್ಲ ಪೂರ್ತಿ ಎಲ್ಲ ರಸ್ತೆನೇ ಇರೋಕ್ಕಿಲ್ಲ. ಇದು ಗ್ರಾಮಸ್ಥರ ರಸ್ತೆ ಇದ್ದಂಗೆ ಆಯಿತು. ನಮಗೆ ಮಾದಾಪಟ್ಟಣ ರಸ್ತೆ ಇದೆ ಈಗ. ಈ ಸಂದರ್ಭ ಪ್ರಕಾಶ್, ಮಂಜುನಾಥ್, ಜಗದೀಶ್, ನಂದ, ಚಂದ್ರಶೇಖರ್, ಕೃಷ್ಣ ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು.